ಸೊ ಒಟ್ಟಾರೆಯಾಗಿ ಬಜೆಟ್ನಲ್ಲಿ ಏನೆಲ್ಲ ಪ್ರಮುಖವಾಗಿರುವಂಥದ್ದು ಇವತ್ತು ಘೋಷಣೆಗಳಾಯಿತು ಅನ್ನುವಂಥದ್ದನ್ನು ಕೂಡ ಒಂದು ಲಿಸ್ಟನ್ನು ಮಾಡಿದ್ದೀವಿ. ಅದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಏನಿವತ್ತು ಬಜೆಟ್ನಲ್ಲಿ ಮೂಲವಾಗಿ ಹೆಚ್ಚಳವನ್ನು ಆಫರ್ಗಳನ್ನು ಕೊಟ್ಟಿರುವಂಥದ್ದು, ಯಾರಿಗೆ ಯಾವ ರೀತಿಯಾದಂಥ ಲಾಭ ಸಿಕ್ಕಿದೆ ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡೋಣ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದರು. ಇದು ದಾಖಲೆಯ ಬಜೆಟ್ ಆಗಿತ್ತು. ಅದರ ಹೈಲೈಟ್ಸನ್ನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ ನಿಮಗೆ. ಬಯೋಫಾರ್ಮಾ ಶಕ್ತಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ಔಷಧಿಗಳ ವಿಚಾರದಲ್ಲಿ ಹೆಚ್ಚಿನ ರೀತಿಯಾದಂಥ ಕ್ರಾಂತಿನೇ ನಿರ್ಮಾಣವಾಗುತ್ತೆ ಅಂತಿದ್ದಾರೆ. 3 ಫಾರ್ಮಾ ಇನ್ಸ್ಟಿಟ್ಯೂಟ್ಗಳ ನಿರ್ಮಾಣಕ್ಕೆ ಈಗ ಮುಂದಾಗ್ತಾ ಇರೋದು. ತಮಿಳುನಾಡಿನಲ್ಲಿ ರೇರ್ ಅರ್ತ್ ಕಾರಿಡಾರನ್ನು ಸ್ಥಾಪನೆ ಮಾಡೋದು. ಏನಿದು ಅಂತಂದರೆ, ಈ ಮೈನಿಂಗನ್ನು ಮಾಡೋಕ್ಕೆ ಮತ್ತು ಪ್ರೊಸೆಸಿಂಗನ್ನು ಮಾಡೋಕ್ಕೆ, ರಿಸರ್ಚನ್ನು ಮಾಡೋಕ್ಕೆ, ಮ್ಯಾನುಫ್ಯಾಕ್ಚರಿಂಗನ್ನು ಮಾಡೋಕ್ಕೆ ಇದು ಬಹುದೊಡ್ಡದಾಗುತ್ತೆ. ಅದರಲ್ಲಿ ಮೈನಿಂಗ್ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂಥದ್ದು, ರಿಚ್ ಆಗಿರುವಂಥದ್ದು ನಿಮಗೆ ಈ ಒಡಿಶಾ, ಕೇರಳ ಮತ್ತು ಆಂಧ್ರ ಪ್ರದೇಶ ಈ ಭಾಗಗಳಲ್ಲಿ. ಹಾಗಾಗಿ ಆ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಇದಿರೋದ್ರಿಂದ ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಮೈನಿಂಗ್ ಕಾರಿಡಾರ್ ಘೋಷಣೆಯನ್ನು ಮಾಡ್ತಾರೆ ಒಂದು ಆ ಭಾಗದಲ್ಲಿ. ಸೊ 2 ಹೈಟೆಕ್ ಟೂಲ್ ರೂಮನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ, ಬೇಕಾಗುತ್ತೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ ಈ ರೀತಿಯಲ್ಲಿ ಘೋಷಣೆ ಆಗಿದೆ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಿದ್ದು ಮನ್ರೇಗಾದಲ್ಲಿ ನೀವು ಮಹಾತ್ಮ ಗಾಂಧಿನ ಬಿಟ್ಬಿಟ್ರಿ ಅಂತ ಹೇಳಿ, ನೀವು VBG ರಾಮ್ಜಿ ಹೆಸರಿಟ್ಬಿಟ್ರಿ, ಮಹಾತ್ಮ ಗಾಂಧಿ ಅನ್ಯಾಯ ಮಾಡಿದ್ರಿ ಅಂತೇಳಿ. ಅದಕ್ಕೊಂದು ಇವರು ಹೊಸದಾಗಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಘೋಷಣೆಯನ್ನು ಮಾಡಿದರು. ಬಟ್ ಏನಿದು ಎತ್ತ ಡೀಟೇಲ್ ಆಗಿ ನೋಡಬೇಕು. ಕಾರ್ಪೊರೇಟ್ ಮಿತ್ರ ಯೋಜನೆ ಘೋಷಣೆಯನ್ನು ಮಾಡಿದ್ದಾರೆ. 2ನೇ ಮತ್ತು 3ನೇ ಹಂತದ ನಗರಗಳಲ್ಲಿ MSME ಯೋಜನೆಗೆ ಜಾರಿಗೆ ತರ್ತಾ ಇದ್ದಾರೆ. ಬಹಳ ನಿರೀಕ್ಷೆಯನ್ನು ಇದ್ದಿದ್ದು MSMEಗಳಿಗೆ ಇನ್ನೊಂದಿಷ್ಟು ಹೆಚ್ಚನ್ನು ಒತ್ತು ಕೊಡ್ತಾರೆ ಅಂತೇಳಿ. ಅದೇ ನಿಟ್ಟಿನಲ್ಲಿ ಸ್ವಲ್ಪ ಆ ನಿಟ್ಟಿನಲ್ಲೂ ಒತ್ತನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ಅಮೌಂಟನ್ನು ಕೂಡ ಅದಕ್ಕೆ ಇಟ್ಟಿದ್ದಾರೆ. बजट ट्रस्ट बेस्ड गवर्नेंस और ह्यूमन सेंट्रिक अर्थरचना के विजन को साकार करता है. एक ऐसा यूनिक बजट है जिसमें फिस्कल डेफिसिट कम करने, इन्फ्लेशन कंट्रोल करने पर फोकस है और इसके साथ ही बजट में हाई कैपेक्स और हाई ग्रोथ का भी समन्वय है. साथियों, ये बजट भारत की वैश्विक भूमिका को